ದರ್ಶನ್ ಅವ್ರದ್ದು ವೇಟ್ ಕಡಿಮೆ ಆಗಿದೆ ಅಂತೆ ನೋಡಿ. ಅವರ ಅಭಿಮಾನಿಗಳು ಡಿ ಗ್ಯಾಂಗ್ನವರೆಲ್ಲ ಕೇಳಿಸ್ಕೊಳ್ಳಿ. 15 ದಿನದಲ್ಲಿ 10 kg ತೂಕ ಕಳ್ಕೊಂಡಿದ್ದಾರೆ ಅಂತೆ ದರ್ಶನ್. ಜೈಲಿನ ಊಟ ಒಗ್ಗದೇನೆ 10 kg ತೂಕ ಕಡಿಮೆ ಆಗಿದೆ. ಇದು ಡಯಟ್ ಮಾಡಿನೇ ಕಡಿಮೆ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ. ಇಲ್ಲಿ ಆರಾಮಾಗಿ ಕಡಿಮೆ ಆಗಿದೆ ಬಿಡಿ, ಖುಷಿ ಪಡಿ ಡಿ ಗ್ಯಾಂಗ್ನ ಎಲ್ಲ ಸದಸ್ಯರು. ವಿನೀಶ್ ಕೊಟ್ಟಿದ್ದ ಜರ್ಕಿನ್ ಬಿಳಿ ಟೋಪಿಯನ್ನ ಧರಿಸಿದ್ದಾರಂತೆ ದರ್ಶನ್ ಅವರು. ಅಪ್ಪನಿಗೆ ಇಷ್ಟವಾದ ಜರ್ಕಿನನ್ನ ಕೊಟ್ಟು ಹೋಗಿದ್ದ ಮಗ, ಸೊ ಅದನ್ನೇ ಹಾಕೊಂಡಿದ್ದಾರಂತೆ ಈಗ ಜೈಲಿನಲ್ಲಿ. ಸೊ 10 kg ಕಡಿಮೆ ಆಗಿದೆ ಅಂತವ್ರು. ಆಚೆ ಇದ್ದಾಗಲೂ ಕೂಡ ಡಯಟ್ ಮಾಡಿ ವರ್ಕೌಟ್ ಮಾಡಿನೂ ಅಷ್ಟು kg ಸಣ್ಣ ಆಗಕ್ಕಾಗಿರ್ಲಿಲ್ಲ ಅವ್ರಿಗೆ. ಈಗ 15 ದಿನದಲ್ಲೇ 10 kg ಕಡಿಮೆ ಆಗೋಗ್ಬಿಟ್ಟಿದೆ. ಕಾರಣ ಏನು ಅಂತಂದರೆ ಅದಕ್ಕೆ ಬೇರೆ ರೀತಿಯಲ್ಲಿರುತ್ತೆ. ಅದನ್ನು ವಿವರಣೆ ಮಾಡುವಂಥದ್ದಾದರೆ, ಸಂಜೆಯ ಹೊತ್ತಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡಾಗ ಸಿಗುವಂಥದ್ದೇನಿತ್ತು ಅದು ಈಗ ಸಿಗ್ತಾ ಇಲ್ಲ. ಅದು ಸಹಜವಾಗಿ ನಿಂತಾಗ ಈ ರೀತಿಯಾಗಿ ಕಡಿಮೆ ಆಗುತ್ತೆ. ಜೈಲು ಊಟದ್ದಲ್ಲ, ಜೈಲು ಊಟಲ್ಲಿ ಚೆನ್ನಾಗೇ ಇರುತ್ತೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸು, ರಾತ್ರಿ ಊಟ, ಅಲ್ಲಿ ಸಿಗುವಂಥ ವಿಟಮಿನ್ಗಳು ಏನು ಕಡಿಮೆನಾ? ಹೊರಗಡೆನೂ ಪ್ರೋಟೀನ್ ಸಿಗೋಲ್ಲ. ಅಷ್ಟು ಕರೆಕ್ಟಾಗಿ ಸಿಸ್ಟಮೆಟಿಕ್ ಆಗಿ ಇಷ್ಟಿಷ್ಟೇ ಗ್ರಾಮ್ ಅಂತ ಊಟ ಇರುತ್ತೆ ಅಲ್ಲಿ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ಆನೇಕಲ್ಲಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಹೊರಗಡೆಗೆ ಡಯಟ್ ಮಾಡಿ ವೇಟ್ ಲಾಸ್ ಮಾಡೋಣ ಅಂತ ಹೇಳಿ ತುಂಬ ಪ್ರಯತ್ನ ಪಟ್ಟಿದ್ರಂತೆ, ಬಟ್ ಆಗಿರ್ಲಿಲ್ವಂತೆ. ಸೊ ಮೋಸ್ಟ್ಲಿ ಇಲ್ಲಿಗೆ ಹೋಗ್ಬಿಟ್ಟು ನೀನು ವೇಟ್ ಲಾಸ್ ಮಾಡ್ಕೋ ಅಂತ ಕಳಿಸ್ಕೊಟ್ನೇನೋ ಪಾಪ ರೇಣುಕಾಸ್ವಾಮಿ ಮೇಲೆ ಹೋಗ್ಬಿಟ್ಟು. ಖಂಡಿತ ಅರುಣ್, ಯಾಕಂದ್ರೆ ಈಗಾಗಲೇ ಇವತ್ತಿಗೆ ಪರಪ್ಪನಗರ ಜೈಲಿಗೆ ಬಂದು ದರ್ಶನ್ 15 ದಿನ ಕಳೆದಿದೆ. ಸಂಪೂರ್ಣವಾಗಿ ಜೈಲಿಗೆ ಬಂದ ನಂತರ ಸಂಪೂರ್ಣ ಅಂದ್ರೆ ವೆಯ್ಟ್ ಲಾಸ್ ಆಗ್ತದೆ. ಜೊತೆಗೆ ಪ್ರಮುಖ ಕಾರಣ ಏನಂತಂದ್ರೆ, ದರ್ಶನ್ ಆಗ್ತಾ ಇದ್ದಾಗ ವೀಕೆಂಡ್ ಅಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಇರ್ಬೋದು ಅಥವಾ ರೆಸಾರ್ಟ್ ಅಲ್ಲಿ ಗುಂಪನ್ನ ಕಟ್ಕೊಂಡೋಗಿ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಆದ್ರೆ ಜೈಲಿನಲ್ಲಿ ಇದಕ್ಕೆ ಅವಕಾಶ ಸಿಗ್ತಲ್ಲ. ಪ್ರಮುಖವಾಗಿ ಆತ ಏನು ಆಚೆ ಹೋದಾಗ ಹೆಚ್ಚು ಮದ್ಯಪಾನ ಇರ್ಬೋದು ಅಥವಾ ನಾನ್ ವೆಜ್ಜಿನ ಪ್ರಿಯ ಆತ ವೀಕೆಂಡ್ ಪಾರ್ಟಿಲಿ ಸಾಕಷ್ಟು ಮೋಜು ಮಸ್ತಿಯನ್ನ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಂತಹ ದರ್ಶನ್ ಇವತ್ತು ಜೈಲಿನಲ್ಲಿ ಕೊಡ್ತಾ ಇರುವಂತಹ ಊಟ ಇರ್ಬೋದು ಅಥವಾ ಆತನಿಗೆ ಬೇಕಾದಂತಹ ಯಾವುದೇ ಎಣ್ಣೆ ಇರ್ಬೋದು ಅಥವಾ ಬೇರೆ ಬೇರೆ ನಾನ್ ವೆಜ್ಜಿನ ಐಟಮ್ಗಳು ಸಹ ಸಿಗ್ತಾ ಇಲ್ಲ. ಹಾಗಾಗಿ ಜೈಲಿನಲ್ಲಿ ಕೊಡುವಂತಹ ಕೆಲವೊಂದು ಜೈಲಿನ ಮೆನು ಪ್ರಕಾರವಾಗಿ ವಾರಕ್ಕೆ 1 ದಿನ ಮಾತ್ರ ಚಿಕನ್ ಕೊಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ 1 ದಿನ ಮೊಟ್ಟೆ ಕೊಡ್ತಾರೆ. ಅದನ್ನ ಬಿಟ್ಟರೆ ಜೈಲಿನಲ್ಲಿ ಸಾಮಾನ್ಯವಾಗಿ ಎಲ್ಲಾ ಕೈದಿಗಳು ಕೊಡುವಂತಹ ಊಟವನ್ನ ಕೊಡುವಂಥದ್ದು. ಹಾಗಾಗಿ ಈಗ ದರ್ಶನ್ 15 ದಿನದಲ್ಲಿ 10 kg ಜೈಲಿನಲ್ಲಿ ಕಡಿಮೆ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಜೊತೆಗೆ ಸಾಕಷ್ಟು ಅಂತ ಪುಸ್ತಕ ಓದುವಂಥದ್ದು ಅಥವಾ ಧ್ಯಾನ ಮಾಡುವಂಥದ್ದು ಈ ರೀತಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಿದ್ರೆ, ಎಲ್ಲೋ ಒಂದ್ ಕಡೆಗೆ ಪ್ರತಿದಿನ ಜಿಮ್ ಮಾಡ್ಕೊಂಡು ವರ್ಕೌಟ್ ಮಾಡ್ತಿದ್ದಂತ ದರ್ಶನ್ಗೆ ಈಗ ಯಾವ ಭಾಗ್ಯವೂ ಸಿಗದ ಹಿನ್ನೆಲೆ ಇವತ್ತು ದರ್ಶನ್ ಒಂದ್ ರೀತಿ ವೆಯ್ಟ್ ಲಾಸ್ ಆಗ್ತಾ ಕಮ್ಮಿ ಆಗ್ತಿರೋಂಥದ್ದು. ಅರುಣ್, ಓಕೆ ಅಂಬರೀಷ್, ಒಳ್ಳೇದಾಯ್ತು ಬಿಡಿ. ವೇಟ್ ಕಡಿಮೆ ಆದರೆ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೇದೇ. ತುಂಬ ಧನ್ಯವಾದಗಳು ಅಂಬರೀಷ್ ನಿಮ್ಮೆಲ್ಲ ಮಾಹಿತಿಗೆ.